ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ಜೆಡಿಎಸ್ನಲ್ಲಿ ಹಿರಿತನ, ಸಮನ್ವಯ, ಒಂದು ಬಗೆಯ ಸತ್ವಶಾಲಿ ರಾಜಕಾರಣ ಅಂತಂದ್ರೆ ಮೊದಲು ನೆನಪಾಗುವ ಹೆಸರು ಬಸವರಾಜ ಹೊರಟ್ಟಿ. ಜೆಡಿಎಸ್ನ ಹಿರಿಯ ನಾಯಕ, ವಿಧಾನ ಪರಿಷತ್ನ ಮಾಜಿ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಸವರಾಜ ಹೊರಟ್ಟಿ ಅವರೇ, ಏನ್ ನಡೀತಾ ಇದೆ ಸರ್ ಜೆಡಿಎಸ್ನಲ್ಲಿ, ಏನಾಗ್ತಾ ಇದೆ? ಇವಾಗ ಸರ್ಕಾರ ಇದ್ದಾಗ ಒಂದು ನಮೂನೆ ಆಯಿತು, ಸರ್ಕಾರ ಹೋದ ನಂತರ ಒಂದು ನಮೂನೆ ಆಗಿದೆ. ಇವಾಗ ಯಾರನ್ನು ತಮಗೆ ಏನು ತಿಳಿತೈತಿ ಅದನ್ನು ಮಾತಾಡೋಕೆ ಎಲ್ಲರೂ ಪ್ರಾರಂಭ ಮಾಡ್ತಾರೆ. ಈಗ ಜಿ ಟಿ ದೇವೇಗೌಡರು ಇರ್ಬೋದು, ನಾನು ಒಂದೊಂದು ಸರಿ ಮಾತಾಡ್ತಿದ್ದೀನಿ, ಬೇರೆ ಬೇರೆ ಥರ ಮಾತಾಡ್ತಾರೆ. ಕೆಲವರಿಗೆ ಭಾಳಷ್ಟು ಮಂದಿಗೆ ಅತೃಪ್ತಿ ಐತಿ, ನಮಗೆ ಅಧಿಕಾರ ಇದ್ದಾಗ ಏನು ಮಾಡಿಕೊಡ್ಲಿಲ್ಲ, ನಾವೀಗ ಯಾಕೆ ಮಾಡಬೇಕು ಅಂತ ಐತಿ. ಒಟ್ಟಾರೆ ಏನಂದ್ರೆ ಇವತ್ತ ಹಿಂದೇನು ಒಂದು 20 ತಿಂಗಳ ಸರ್ಕಾರ ಇತ್ತು, ಅವಾಗೇನು JDSಗೆ ಒಂದು ಒಳ್ಳೆ ಹೆಸರಿತ್ತು. ಈ ಎರಡನೇ ಸರಿ ಸರ್ಕಾರ, ಸಮ್ಮಿಶ್ರ ಸರ್ಕಾರ ಆದಾಗ ಅಷ್ಟೊಂದು ಇದು ಉಳಿಲಿಲ್ಲ. ಭಾಳಷ್ಟು ಮಂದಿ ಜನ ಅತೃಪ್ತದಾರ, ಕಾರ್ಯಕರ್ತರಾಗಲಿ ಲೀಡರ್ಸ್ ಆಗಲಿ ಅತೃಪ್ತದಾರ. ಮತ್ತು ಯಾರು ಇವತ್ತು ಭಾಳ ಕಾಳಜಿ ವಹಿಸಿ, ಹಿಂದಿನ ಮುತುವರ್ಜಿ ವಹಿಸಿ ಪಕ್ಷದ ಬಗ್ಗೆ, ಸಂಘಟನೆ ಬಗ್ಗೆ ಯಾರು ಇವತ್ತು ಬರುದಿಲ್ಲ. ಯಾಕೆ ಹಾಗೆ? ಇವತ್ತು ನಾವು ಎಲ್ಲ ಬಗೆಯ ರಾಜಕಾರಣ ನೋಡ್ತಾ ಇದೀವಿ. ಪಕ್ಷಾಂತರ ಮಾಡುವಂಥದ್ದೆಲ್ಲ ಬಹಳ ಕಾಮನ್ ಆಗ್ಬಿಟ್ಟಿದೆ. ಅದು ಸೀನಿಯರ್ಸ್ ಇರಲಿ, ಈವನ್ H. ವಿಶ್ವನಾಥ್ ಅಂತವರು, ಇನ್ನು ಅನೇಕರು ಪಕ್ಷಾಂತರ ಮಾಡಿದ್ರು. ಬಸವರಾಜ ಹೊರಟ್ಟಿ ಅವರಿಗೆ ಯಾರು ಆಮಿಷ ಒಡ್ಲಿಲ್ವಾ, ಅಥವಾ ಪಕ್ಷಾಂತರ ಮಾಡಬೇಕು ಅಂತ ಯಾವಾಗಲೂ ಅನ್ನಿಸ್ಲಿಲ್ವಾ, ಅಥವಾ ಆಮಿಷಗಳು ಬಂದರೂ ಕೂಡ ಯಾಕೆ? ಏನು ಇದ್ರ ಹಿಂದಿನ ಸೀಕ್ರೆಟ್ ಅಂತ? 2008 ನನಗೆ ಎಲ್ಲ BJP ನಾಯಕರು, ದೊಡ್ಡ ನಾಯಕರು ನಮ್ಮ ಮನೆಗೆ ಬಂದರು, ನನಗೆ ಕೇಳಿದರು. ಅವಾಗ ನಾವೊಂದು ಎಥಿಕ್ಸ್ ಇಟ್ಕೊಂಡು ಬಂದಂಥವ್ರು, ಇದರಿಂದ ನೋಡ್ತೀನಿ, ಮಾಡ್ತೀನಿ, ಹೇಳ್ತೀನಿ ಅಂತ ಹೇಳಿದೆ. ಅದನ್ನು ನಮ್ಮವರ BJPಗೆ ಹೋಗ್ತಾರ ಅನ್ನುವಂಥ ಸುದ್ದಿನೂ ಹಬ್ಬಿಸಿದ್ರು. ನಾ ಎಲ್ಲಿಯೂ ಹೋಗಲಿಲ್ಲ. ಆಮೇಲೆ ಕಾಂಗ್ರೆಸ್ ನಾಯಕರು, ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಅವಾಗೂ ನನ್ನ ಕಡೆ ಭಾಳ ಮಂದಿ ಬಿದ್ದರು. 2010 ನನ್ನ ಚುನಾವಣೆದಾಗ ಭಾಳ ಜನ ಹೇಳಿದರು, ನೀವು ಹೆಂಗಾದ್ರೂ ಗೆಲ್ತೀರಿ, ಎಲ್ಲರೂ ಗೆಲ್ತೀರಿ, ಈಗ ನೀವು BJP ಕಾಂಗ್ರೆಸ್ ಆಗಿದ್ದು ದೊಡ್ಡ ಲೀಡರ್ ಹಾಕಿದ್ರಿ, ಯಾಕೆ ಆ ಪಕ್ಷ ಆಗದಿರಿ, ಬಿಟ್ಟು ಬರ್ರಿ ಅಂತ ಹೇಳಿದರು. ಬಟ್ ನಾವು ಒಂದು ಮಿನಿಸ್ಟರ್ಗಿರಿ ಕೊಡ್ತೀವಿ ಅಂತ ಕರೀಲಿಲ್ವಾ ಈ ಸಾರಿ? ನನಗೆ ಅವಾಗ 2008 ಹೇಳಿದ್ರು, ಪ್ರಮಾಣ ಮಾಡಿದ್ರು. ಒಬ್ಬ ದೊಡ್ಡ ನಾಯಕರು, ಹೆಸರು ತಪ್ಪಾಗ್ತಿದೆ, ಪ್ರಮಾಣ ಮಾಡಿ ನನ್ನ ತಲೆ ಮೇಲೆ ಕೈ ಇಟ್ಟು ಹೇಳಿದ್ರು, ನೀ ಬಾರಪ್ಪ, ನೀನು ಭಾಳ ಒಳ್ಳೆ ಕೆಲಸ ಮಾಡಿ ನಾನು ನೋಡೀನಿ. 20 ತಿಂಗಳ BJP ನಾವು ಸರ್ಕಾರ ಮಾಡಿದಾಗ ಒಬ್ಬ ಅತ್ಯಂತ ಉತ್ತಮವಾದಂಥ ಶಿಕ್ಷಣ ಮಂತ್ರಿಯಾಗಿ ರಾಜ್ಯಕ್ಕೆ ದೊಡ್ಡದಾದ ಕೊಡುಗೆಯನ್ನು ಕೊಟ್ಟಿದ್ದಿ, ನಮ್ಮ ಪಕ್ಷ ಆಗಿರು, ನಿನಗೆ ಮಂತ್ರಿ ಮಾಡ್ತೀವಿ ಅಂತ ಹೇಳಿದರು. ನಾವು ಒಂದು ತತ್ವ ಸಿದ್ಧಾಂತದ ಮೇಲೆ ಬಂದಿವಿ. ನಮಗೇನೋ ಅವಾಗ ದೇವೇಗೌಡ ಕರೆದು ನಾನು ಮಂತ್ರಿ ಮಾಡಿದರು, ಅವನು ಕ್ರಿಯೆ ಹಿಡ್ಕೊಂಡು ನಾ ಬಂದೆ. ಬಟ್ ಬರ್ತಾ ಬರ್ತಾ ನಮ್ಮನ್ನು ಸಂಪೂರ್ಣವಾಗಿ ನಿಷ್ಕಾಳಜಿ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಎಲ್ಲ ಇದ್ದೂನು ಇಷ್ಟಲ್ಲ, ಹಿರಿತನ, ಮುತ್ಸದ್ದಿತನ, ಅನುಭವ, ಎಲ್ಲರ ಸಮನ್ವಯ. ಮೈತ್ರಿ ಸರ್ಕಾರದಲ್ಲಂತೂ ಬಹಳ ಮುಖ್ಯವಾಗಿ ಬೇಕಾಗಿದ್ದದು ಸಮನ್ವಯ. ಬಸವರಾಜ ಹೊರಟ್ಟಿ ಅವರಿಗೆ ಅದು ದಶಕಗಳಿಂದ ಇದೆ. ಎಲ್ಲ ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಹೇಳಿದ ಸೂಟ್ಕೇಸ್ ರಾಜಕೀಯದ, ಸೂಟ್ಕೇಸ್ ತಂದವ್ರಿಗೆ ಅಷ್ಟೇ JDS ಅಲ್ಲಿ ಮಣೆ ಅನ್ನೋ ಮಾತು ನೆನಪಾಗುತ್ತೆ. ಅದು ನಾನು ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ, ಅದನ್ನ ನಾನು ಇದನ್ನು ಮಾಡ್ಕೊಳ್ಳೋದಿಲ್ಲ. ಏನಂದ್ರೆ ನಾನು ಎಲ್ಲೂ ಅನ್ನೋದಿಲ್ಲ. ಯಾಕಂದ್ರೆ ನಾನು ಯಾರ ಕಡೆನೂ ತಮಗೆ ಗೊತ್ತೇ ದುಡ್ಡು ತಗೊಂಡಿಲ್ಲ, ದುಡ್ಡು ಕೊಟ್ಟಿಲ್ಲ, ನಾವು ಮಾಡಿಲ್ಲ. ಆದ್ರೆ ಒಂದೇನಂದ್ರೆ ನನಗೆ, ನಾ ಭಾಳ ನಿಷ್ಠೆಯಿಂದ ಇದೀನಿ ಈ ಪಕ್ಷದಲ್ಲಿ. ಇಲ್ಲಿವರೆಗೆ ನಾನು ಎಂಥವ್ರು ಎಲ್ಲರೂ ಬಿಟ್ಟು ಹೋದ್ರು. ಜಾತಿನ ಮಾಡೋದಿಲ್ಲ. ಲಿಂಗಾಯತರು ಭಾಳ ಪ್ರಮುಖವಾದಂಥ ಪಾತ್ರ ಉತ್ತರ ಕರ್ನಾಟಕ ವಹಿಸ್ತಾರೆ. ಯತ್ನಾಳ್ ಅವ್ರು ಬಿಟ್ಟು ಹೋದರು, ವಿಜಯ್ ಪಾಟೀಲ್ ಬಿಟ್ಟು ಹೋದರು, MP ಪ್ರಕಾಶ್ ಎಲ್ಲರೂ ಬಿಟ್ಟು ಹೋದರು, ಮಾದೇವ್ ಪ್ರಸಾದ್ ಬಿಟ್ಟು ಹೋದ್ರು, ಎಲ್ಲರೂ ಬಿಟ್ಟು ಹೋದ್ರೆ ನಾವು ಹೋಗಲಿಲ್ಲ. ಬಟ್ ನನಗೆ ನೋವು ಏನಾಗೈತೆ ಅಂದರೆ, ನನ್ನ ಒಂದು ಏನು ನಂಬಿಕೆ, ಒಂದು ಪಕ್ಷದಲ್ಲಿರುವಂಥ ನಿಷ್ಠೆ ಮತ್ತು ಯಾವುದಕ್ಕೆ ಅದನ್ನ ಇವರು ನೆಗ್ಲೆಕ್ಟ್ ಮಾಡಿದ್ರಲ್ಲ ಅನ್ನೋ ದ್ರೋಹ ಆಯಿತು ಅಂತ ಅನ್ನಿಸ್ತಾ ಇಲ್ಲ. ನನಗೆ ನೋವಾಗಿದೆ. ಅನೇಕ ಜನ ನನಗೆ ಹೇಳ್ತಾರೆ, ನಿಮ್ಗೆ ದ್ರೋಹ ಮಾಡಿದ್ರು ಅಂತ ಅಂತಾರೆ. ಬಟ್ ನಾನು ನೋವಾಗಿದೆ. ಇದಾದ ನಂತರ ಇನ್ನೊಂದು ತಮಗೆ ಹೇಳ್ಬೇಕಂದ್ರೆ, ಪ್ರಾಮಾಣಿಕವಾಗಿ ಇಷ್ಟೆಲ್ಲ ಆದರೂ ನಾನು ಕರೆದು ಮಾತಾಡುವಂಥ ಸೌಜನ್ಯವನ್ನು ಯಾರು ಮಾಡಲಿಲ್ಲ. ಆಯ್ತಪ್ಪ, ಹಿಂಗಾಗಿದೆ. ಸಭಾಪತಿ ಆಗಿದ್ದೆ, 6 ತಿಂಗಳು ಸಭಾಪತಿಯಾಗಿ ಇಡೀ ಎಲ್ಲ 3 ಪಕ್ಷದವ್ರು ನಾನು ಸಪೋರ್ಟ್ ಮಾಡಿದ್ರು. ಉತ್ತಮವಾದಂಥ ರೀತಿಯಿಂದ ನಾನು ಮಾಡಿದೆ. ಬೆಳಗಾವಿ ಅಧಿವೇಶನದಾಗ ಎಲ್ಲ ಕೂತ್ಕೊಂಡು ಸುಮಾರು 9,90,00,000 ರೂಪಾಯಿ ಹಣವನ್ನು ನಾನು ಉಳಿತಾಯ ಮಾಡಿಕೊಟ್ಟೆ. ಎಲ್ಲ ಮಾಡಿದಾಗ ಒಮ್ಮಿಂದೊಮ್ಮಿಗೆ ನನ್ನ ಸಭಾಪತಿಯಿಂದ ಕೆಳಗಿಳಿಸಿದ್ರು. ಯಾಕೆ ಹಾಗಾಯ್ತು ಸರ್? ಈ ಸಾರಿ ದೇವೇಗೌಡರು ಮನ್ಸು ಮಾಡಿದ್ರೆ
ಅವತ್ತು ಸಿದ್ದರಾಮಯ್ಯನವರ ಹೆಗಲ ಮೇಲೆ ಕೋವಿ ಇಟ್ಟು ತಮ್ಮನ್ನ ಹೊಡೆದ್ರು. ದೇವೇಗೌಡರು ಮನ್ಸು ಮಾಡಿದ್ರೆ ತಮ್ಮನ್ನ ಗಟ್ಟಿ ಕೂತಿದ್ರೆ ಖಂಡಿತವಾಗ್ಲೂ ತಮ್ಮನ್ನ ಸಭಾಪತಿ ಮಾಡಬಹುದಾಗಿತ್ತು. 110% ದೇವೇಗೌಡರು ಮನಸ್ಸು ಮಾಡಿದ್ರೆ ಕುಮಾರಸ್ವಾಮಿ ಮನಸ್ಸು ಹಾಕಿತ್ತದು. ಸಭಾಪತಿ ನನ್ನ ಕೆಳಗೆ ಹೌದು ಅನ್ನಿಸ್ತಿದೆ. ಯಾಕಂದ್ರೆ ಇಷ್ಟು ನಿಷ್ಠೆಯಿಂದ ನಾ ಇದ್ದಂತವ ಇಡೀ ಸದನ ನನ್ನ ಪರವಾಗಿತ್ತು. ಬಿಜೆಪಿ, ಕಾಂಗ್ರೆಸ್, JDS ಎಲ್ಲರೂ ನನ್ನ ಪರವಾಗಿದ್ರು. ಅವಾಗ 10ನೇ ತಾರೀಕಿನ ರಾತ್ರಿ 11 ಗಂಟೆಗೆ ದೇವೇಗೌಡರು ಫೋನ್ ಮಾಡಿ ದಿಲ್ಲಿಂದ, ನಾಳೆ 10 ನಾಮಿನೇಷನ್ ಕೊಡಪ್ಪ ಅಂತ ಹೇಳಿದ್ರು. ಬೆಳಗ್ಗೆ 7 ಗಂಟೆಗೆ ನಾಮಿನೇಷನ್ ಕೊಡಬೇಡಪ್ಪ, ಕಾಂಗ್ರೆಸ್ ಒಪ್ಪಿಲ್ಲ ಅಂತ ಹೇಳಿದ್ರು. ಕಾಂಗ್ರೆಸ್ ಅವ್ರು ಒಪ್ಪಿಲ್ಲ ಅಂತಿಲ್ಲ. ಇವರೇ ಈಗ ಕೆಳಗಿನ ಮನೆಯಲ್ಲಿ ಸಭಾಧ್ಯಕ್ಷ ಕಾಂಗ್ರೆಸ್ ಕೊಟ್ಟಿದೆ. ಸಹಜವಾಗಿ ಮೇಲ್ಮನೆಯಲ್ಲಿ ನಾನು ಹಿರಿಯ ಸದಸ್ಯ, ಕಾಂಗ್ರೆಸ್ದವ್ರೆಲ್ಲರೂ ಕೂಡ ಹಿಂದೂ ಸಹಿತ ನಾನು ಮಾಡ್ಬೇಕಂತೇಳಿ ಎಲ್ಲರೂ ಬೆಂಬಲ ಕೊಟ್ಟಿದ್ರು. ಮಾಡಲಿಲ್ಲ. ಅವಾಗ ಕಣ್ಣೀರು ಬರೋ ಸಹಜ ಐತೆ. ಯಾಕಂದ್ರೆ ನಾನು ಇಷ್ಟು ನಿಷ್ಠೆಯಿಂದ ಇದ್ದಂತವ ನನಗಿದನ್ನು ಮಾಡಿದ್ರಲ್ಲ ಅಂತೇಳಿ ನೋವಾಯ್ತು. ಕೇಳಿಲ್ಲ ಆಮೇಲೆ ದೇವೇಗೌಡರನ್ನ ಯಾಕೆ ಹೀಗೆ ಮಾಡಿದ್ರಿ ಅಂತ? ನನಗೆ ಬೇಜಾರಾಗಿ ನಾನು ಕೇಳಲಿಲ್ಲ. ನಾನು ಸದನವನ್ನು ನಡೆಸಿದೆ. ಅವತ್ತು 10ನೇ ತಾರೀಕಿನ ದಿವಸ ನಾಮಿನೇಷನ್ ಕೊಡೋದಿತ್ತು. 11ನೇ ತಾರೀಕು ಸದನವನ್ನು ನಡೆಸಿದ್ವಿ. ಮಾಧ್ಯಮದಲ್ಲೆಲ್ಲ ಬಂದು ಹೇಳಿದ್ರು, ನೀವು ಸಭಾಪತಿ ಆಗುವುದರಂತ ಗೊತ್ತಿದ್ರು ಬೆಳಿಗ್ಗೆ 10 ಗಂಟೆಯಿಂದ 7 ಗಂಟೆ ಮಟ್ಟ ನೀವು ಸಭೆಯನ್ನು ನಡೆಸಿದ್ದು ನಿಜವಾಗಿ ನಾವು ಭಾಳ ಅಪ್ರಿಷಿಯೇಟ್ ಮಾಡ್ತೀವಿ ಅಂತ ಹೇಳಿದ್ರು. ಮಾಡಿದ್ದೀನಿ ಇಷ್ಟೆಲ್ಲ. ಕೊನೆಗೆ ನಾನು ಕೇಳೋದಲ್ಲ, ಅವ್ರು ಕೇಳಬೇಕಾಗಿತ್ತು. 2 ದಿವಸಕ್ಕೆ ನನಗೆ ಕುಮಾರಸ್ವಾಮಿ ಅವ್ರು ಫೋನ್ ಮಾಡಿ ಉಪಸಭಾಪತಿಯನ್ನು ಧರ್ಮೇಗೌಡರು ಮಾಡಬೇಕು, ನೀವು ಹೆಸರು ಹೇಳಿ ಅಂದರು. ಯಾವುದಿಲ್ಲದ ನಾನು ಹೇಳಿದೆ. ಬಟ್ ನಾವು ನಿಮಗೆ ಹಿಂಗಾಯ್ತು ಅಂಥೇಳಿ ಯಾರು ನನಗೆ ದೇವೇಗೌಡರಾಗಲಿ ಕುಮಾರಸ್ವಾಮಿ ಅವರಾಗಲಿ ನನಗೇನು ಕೇಳಲಿಲ್ಲ ಅಂದಾಗ ಅವ್ರ ಮನಸ್ಸಿನಲ್ಲಿ ಏನಿದೆ ನನಗೆ ಹೇಳೋಕ್ಕಾಗೋದಿಲ್ಲ. ಅವ್ರಿಗೆ ಯಾವ ಇದ್ರ ಮ್ಯಾಗಿಂದ ನಾನು ಬಿಟ್ಟರು ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಒಂದು ಹೇಳ್ತೀನಿ, ಅವ್ರ ಮನಸ್ಸು ಮಾಡಿದ್ರೆ ಖಂಡಿತವಾಗಿ ನಾನು ಸಭಾಪತಿ ಆಗಿರ್ಬೋದಾಗಿತ್ತು. ಇತ್ತೀಚೆಗೆ ಮೊನ್ನೆ ಅಷ್ಟೇ 40 ಕೋಟಿ ಕೊಟ್ಟು 4 ತಿಂಗಳಿಗೆ ಹೇಳ್ತಾರ ಹಾಗಂತ. ಬಟ್ ಎಲ್ಲರೂ ಶಿವರಾಮೇಗೌಡರು ಹೇಳಿದ ಮಾತು ನೆನಪಾಗುತ್ತೆ. ಸಂಸದರಾಗಿ ಮಾಡಿದ್ರು ಅವರನ್ನ, ಈಗ ಮಾಜಿ ಆಗಿದ್ದಾರೆ. ಎಲ್ಲರೂ ಶಿವರಾಮೇಗೌಡರು, ದೇವೇಗೌಡರು, HD ಕುಮಾರಸ್ವಾಮಿ ಅವರು ಮೈಯೆಲ್ಲ ಬಂಗಾರ, ಕಿವಿ ಮಾತ್ರ ಹಿತ್ತಾಳೆ ಅಂತ ಅವರು ಕೂಡ ಬಹಳ ನೋವಿನಿಂದ ಹೇಳಿದ್ರು. ಇವರೆಲ್ಲರೂ ದೇವೇಗೌಡರು ಜೊತೆಗಿದ್ದವರು ಅಥವಾ ಕುಮಾರಸ್ವಾಮಿ ಅವ್ರ ಜೊತೆಗಿದ್ದವರು ಒಬ್ಬೊಬ್ಬರೇ ಬಿಡಿಸ್ಕೊತಾ ಇದ್ದಾರೆ. GD ದೇವೇಗೌಡರು, ಎಲ್ಲರೂ ಶಿವರಾಮೇಗೌಡರು, ಗುಬ್ಬಿ ಶ್ರೀನಿವಾಸ್ ಎಂತೆಂತ ಮಾತು ಹೇಳಿದ್ರು ಅವರು. ಅವರು ಒಂದ್ಸರಿ ಪಕ್ಷ ಬಿಟ್ಟು ಹೋಗ್ಯಾರ, ಒಂದ್ಸರಿ ಪಕ್ಷ ಬಂದಾರ, ಒಂದ್ಸರಿ ಬಹಳ ಅವ್ರ ಆತ್ಮೀಯರಾಗಿದ್ದಾರೆ, ಒಂದ್ಸರಿ ದೂರ ಹೋಗ್ಯಾರ. ನಾನು ಒಂದೇ ರೀತಿ ಅದೀನಿ. ನಾ ಯಾವಾಗೂ ಅವ್ರ ವಿರುದ್ಧ ಮಾತಾಡಿಲ್ಲ, ಅಪಸ್ವರ ಎತ್ತಿಲ್ಲ, ಅವ್ರ ಬಗ್ಗೆ ಏನು ಮಾತಾಡಿಲ್ಲ, ಹಿತ್ತಾಳೆ ಕಿವಿ ಆ ಕಿವಿನ ಎಂದೂ ಹೇಳಿಲ್ಲ. ನಾನು ಹೇಳಿದೆ, ನನಗೆ ಎಷ್ಟೇ ಸಂಕಷ್ಟ ಮಾಧ್ಯಮದ ಸ್ನೇಹಿತರನ್ನ ಕ್ವಶನ್ ಮಾಡಿದ್ರು ಸಹಿತ ಅವರು ಸರ್ಕಾರ ನಡೆಸೋರು, ಅವ್ರ ತೊಂದರೆ ನನಗೆ ಗೊತ್ತಿಲ್ಲ. ಬಟ್ ನಾನು ಮಾಡಿಲ್ಲ. ಆದರೆ ಒಂದು ನನಗೇನಂದ್ರೆ ಸಭಾಪತಿ ಮಾಡಲಾರ್ದಾಗ ನಾನು ಭಾಳ, ಯಾಕಂದ್ರೆ ಇಡೀ 3 ಪಕ್ಷದಲ್ಲಿ ಇಡೀ ಇದರೆಲ್ಲ ನನ್ನ ಪರವಾಗಿದ್ದರು. ಅದು ಬೆಳಗಾವಿಯಲ್ಲಿ ನಡೆದಿತ್ತು. ಬೆಳಗಾವಿಯಲ್ಲಿ ನಡೆದಾಗ ನಾನು ಮಾಡಲಿಲ್ಲ ಅಂದಾಗ ನೋವಾಯಿತು ಭಾಳ. ನೋವನ್ನ ಏನು ಮಾಡೋಕ್ಕಾಗೋದಿಲ್ಲ. ಬಟ್ ನಾ ಇವತ್ತಿನವರೆಗೂ ತಾವು ನೋಡಿರ್ಬೋದು, ಎಲ್ಲಿ ಹೇಳಿಲ್ಲ. ಬಟ್ ತಾವು ಹೇಳಿದಂಗೆ ಇವರು ಶಿವರಾಮೇಗೌಡ ಅವರು ಇವರೆಲ್ಲ ಬೇರೆ ಬೇರೆ ಅವ್ರು ಹೇಳೋದು ಇದನ್ನೆಲ್ಲ ನೋಡಿದಾಗ ನಮಗೂ ಸ್ವಲ್ಪ ಅನಿಸ್ತಿದೆ. ಅದು ನಮ್ಮ ಮನಸ್ಸಿನಲ್ಲಿ ಅನಿಸ್ತಿದೆ. ಈಗ ಹಂಗೆ ನೋವಾಗ್ತಿದೆ. ಅವ್ರು ಹೇಳಿದಕ್ಕೆ ನಡೀತಿದೆ, ನಾವು ಹೇಳಿದ್ರೆ ನಡೆಯಂಗಿಲ್ಲ. ನೀವು ಸೈಲೆಂಟ್ ಆಗಿ ಇದ್ದಿದ್ದೆ ಮುಳುವಾಯ್ತಾ ಅಂತ? ಸೈಲೆಂಟ್ ನೋಡಮ್ಮ, ಈಗ ವೈಲೆಂಟ್ ಆಗಕ್ಕೆ ನನಗೆ 5 ನಿಮಿಷ ಹತ್ತದಲ್ಲ. ನನಗೂ ಇಷ್ಟು ವರ್ಷ ರಾಜಕೀಯ ಜೀವನದಲ್ಲಿ ಬೇಕಾದಷ್ಟು ಜನ ನನ್ನ ಹಿಂಬಾಲದಾರ. ಇವತ್ತು ನಾನು ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡ್ಬೋದು. ಉತ್ತರ ಕನ್ನಡ ನಾನೆಲ್ಲ ದೊಡ್ಡ ಸೈನ್ಯನ ಕಟ್ಟಬಹುದು. ಬಟ್ ನಾ ಇವತ್ತು ಆ ಪ್ರಿನ್ಸಿಪಲ್ ಮೇಲೆ ಅದೀನಿ. ಅವರಾಗೆ ಇವತ್ತಿನವರೆಗೂ ನಮಗೆ ಅವ್ರು ಕರೆದು ಕೇಳಿ ಮಾಡಿಲ್ಲ, ಇವತ್ತಿನವರೆಗೂ ಕೇಳಿಲ್ಲ. ತಮ್ಮ ಅಂತರಾಳದಲ್ಲಿ ಎಷ್ಟು ನೋವಿದೆ ಅನ್ನೋದನ್ನ ಬಸವರಾಜ ಹೊರಟ್ಟಿ ಅವರು ಹೇಳ್ತಾ ಇದ್ದಾರೆ. ಒಂದ್ ಕಡೆ ಟೆಲಿಫೋನ್ ಟ್ಯಾಪಿಂಗ್ ಹಗರಣದ ವಿಚಾರದಲ್ಲಿ ಗುಬ್ಬಿ ಶ್ರೀನಿವಾಸ್ ಅವ್ರ ಮಾತಿಂದಾನೆ ನಾನು ಅದನ್ನ ಎತ್ಕೋತೀನಿ. ನಮ್ದೇ ಮಾಧ್ಯಮಗಳಿಗೆ ಬೈಟ್ ಕೊಟ್ರು. ಕುಮಾರಸ್ವಾಮಿ ಅವರು ಅವ್ರನ್ನ ಬಂಧಿಸಿ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋದಾದ್ರೆ ಕರ್ಕೊಂಡು ಹೋಗ್ಲಿ ಅವ್ರನ್ನ ಅಂತ ನೇರವಾಗಿ ಹೇಳಿದ್ರು. ಆಮೇಲೆ ಅದನ್ನ ಹೇಳಿಲ್ಲ ಅಂದ್ರು ಅದು ಬೇರೆ ವಿಚಾರ. ಆದ್ರೆ ನೇರವಾಗಿ ಹೇಳಿದ್ರು, ಅವರು ಕರ್ಕೊಂಡು ಹೋಗೋದಾದ್ರೆ ಕರ್ಕೊಂಡು ಹೋಗ್ಲಿ, ನಮ್ಮ ಯಾವ ಬೇಡಿಕೆಗಳು ಈಡೇರಿಲ್ಲ ಅಂತ ಬಹಳ ಆಕ್ರೋಶ ವ್ಯಕ್ತಪಡಿಸಿದ್ರು. ಸೊ ಟೆಲಿಫೋನ್ ಟ್ಯಾಪಿಂಗ್ ಹಗರಣ HD ಕುಮಾರಸ್ವಾಮಿ ಅವರಿಗೆ ಉರುಳಾಗಬಹುದಾ? ಈಗ ನನ್ನ ಅನುಭವದ ಪ್ರಕಾರ ನೋಡಮ್ಮ, ನಾನು ಇವತ್ತು 38 ವರ್ಷ ಆದ ನಾನು ಶಾಸಕನಾಗಿ. 1980ರಿಂದ ಇಲ್ಲಿ 7 ಎಲೆಕ್ಷನ್ ಗೆದ್ದೀನಿ. ರಾಮಕೃಷ್ಣ ಹೇಳೋ ಕಾಲಕ್ಕೂ ಟೆಲಿಫೋನ್ ಹಗರಣ ಆಗಿತ್ತು. ಸರ್ಕಾರದಲ್ಲಿ ನಡಿಬೇಕಾದ್ರೆ ಮುಖ್ಯಮಂತ್ರಿಯ ಗಮನಕ್ಕೆ ತಂದ ಮಾಡ್ತಾರೆ ಯಾವುದೇ ಅಧಿಕಾರಿ. ಬಟ್ ಮುಖ್ಯಮಂತ್ರಿ ಎಲ್ಲಿ ಸಿಕ್ಕೊಳ್ಳೋದಿಲ್ಲ. ಯಾಕಂದ್ರೆ ಈಗ ನೀವು ಅಧಿಕಾರಿಗಳಿದ್ದೀರಿ, ನಾ ಹೇಳ್ತೀನಿ ನೋಡಿ ಇವರು ಟೆಲಿಫೋನ್ ಟ್ಯಾಪ್ ಮಾಡಿ ಮಾಹಿತಿ ಕೊಡಿ ಅಂತ ಹೇಳ್ತೀನಿ. ಅಧಿಕಾರಿಗಳು ಫೈಲ್ ಮಾಡಿ ಅದನ್ನು ಅಪ್ರೂವ್ ತಗೋಬೇಕು. ತಗೊಂಡವ್ರು ಗೊತ್ತಿಲ್ಲ. ಬಟ್ ಏನೇ ಇರಲಿ, ಇವತ್ತು ಬರುವಂಥ ಮಾಧ್ಯಮದಲ್ಲಿ ಬರುವಂಥವು ಟೆಲಿಫೋನ್ ಟ್ಯಾಪದ ಬಗ್ಗೆ ಅಥೆಂಟಿಕ್ ಆಗಿ ಯಾವುದು ಇವತ್ತು ನಮ್ಮ ಎದುರಿಗಿಲ್ಲ. ಅಥೆಂಟಿಕ್ ಆಗಿ ಈಗ ಶ್ರೀನಿವಾಸ್ ಹೇಳೋದು ಬೇರೆ. ಇಶ್ಯೂ ಮೇಲೆ ಮಾತಾಡಬೇಕಾದ್ರೆ ಟೆಲಿಫೋನ್ ಟ್ಯಾಪಿಂಗ್ ಸರಿನೋ ತಪ್ಪು ಅಂತ ಹೇಳಿದ್ರೆ ನಾನು
ಇವತ್ತಿನ ದಿನಮಾನದಲ್ಲಿ ಬರುವಂಥದ್ದು ನೋಡಿ ತಪ್ಪು ಅಂತ ಹೇಳೋಣ ನಾನು. ಓಕೆ. ಇವತ್ತಿನ ದಿನಮಾನದಲ್ಲಿ ಬರುವಂಥವು ತಪ್ಪು. ನಿಮ್ಮದೇ JDS ನ ಕೆಲವು ಶಾಸಕರು ಕೂಡ ಆರೋಪ ಮಾಡಿದ್ರು, ಗೊತ್ತಿಲ್ಲ ನನ್ನ ಫೋನು ಟ್ಯಾಪ್ ಆಗಿದ್ದಿರಬಹುದು ಅಂತ. ಸೊ ಬಸವರಾಜ ಹೊರಟ್ಟಿ ಅವ್ರದ್ದು ಏನಾದ್ರೂ ಫೋನ್ ಟ್ಯಾಪ್ ಆಗಿತ್ತಾ, ಆ ತರ ಅನುಮಾನ ಇದೆಯಾ? ನಾವ್ ಹಿಂಗಿರೋದ್ರಿಂದ ನಮ್ಮ ಮಹತ್ವನೇ ಇಲ್ಲ. ನಮ್ಮ ಫೋನ್ ಟ್ಯಾಪ್ ಮಾಡೋ ಪ್ರಶ್ನೆ ಬರಂಗಿಲ್ಲ. ಯಾಕಂದ್ರೆ ನಾವ್ ಎಲ್ಲಿಯೂ ಇವ್ರ ವಿರುದ್ಧ ಆಗಲಿ ಪಕ್ಷದ ವಿರುದ್ಧ ಆಗಲಿ ಮಾಡೋದಿಲ್ಲ, ಲಾಬಿ ಮಾಡಂಗಿಲ್ಲ. ಹೀಗಾಗಿ ನನ್ನ ಟೆಲಿಫೋನ್ ಟ್ಯಾಪ್ ಮಾಡುವಂತ ಪ್ರಶ್ನೆ ಬರಂಗಿಲ್ಲ. ಅಷ್ಟೆಲ್ಲ ಸಪೋರ್ಟ್ ಮಾಡಿದಂತಹ, ಅಷ್ಟೆಲ್ಲ ಆಶೀರ್ವಾದ ಮಾಡಿದಂತಹ, ಪೂಜೆ ಮಾಡಿ ಇವರು ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ಆದ್ರು ಅಂತ ಹೇಳಿದಂತಹ ಅವರ ಸ್ವಾಮೀಜಿಗಳ ಫೋನನ್ನೇ ಬಿಟ್ಟಿಲ್ಲ. ಇನ್ನು ವೀರಶೈವ ಸ್ವಾಮೀಜಿಗಳ ಟೆಲಿಫೋನ್ ಕೂಡ ಟ್ಯಾಪ್ ಮಾಡಿದ್ದಾರೆ ಅಂತ ಹೇಳ. ನನಗೊಬ್ಬರು ಹೇಳಿದ್ರು, ಎಲ್ಲಾ ಸ್ವಾಮಿಗಳದ್ದು ಮಾಡ್ಯಾರಂತೆ, ನಮ್ಮ ಪಂಚಮಸಾಲಿ ಸ್ವಾಮಿಗಳು ಅವ್ರದ್ದು ಮಾಡ್ಯಾರಂತೆ, ಎಲ್ಲರದು ಸ್ವಾಮಿಗಳದ್ದು ಮಾಡ್ಯಾರ ಅಂತ ಹೇಳಿದ್ರು. ನಾ ಏನ್ ಹೇಳ್ತೀನಿ, ಯಾರು ಇದನ್ನು ಮಾಡಿದಾರೆ ಇದು ಕಾನೂನು ಬಾಹಿರೋದಂತ ಕೆಲಸ. ಟ್ಯಾಪ್ ಮಾಡೋದು ನಮ್ಮ ಎಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಮಾಡೋರು, ಟೆರರಿಸ್ಟು ಅಂಥವ್ರಿಂತ ಮಾಡಬೇಕು. ಸರ್ಕಾರಕ್ಕಾಗಲಿ ರಾಜ್ಯಕ್ಕಾಗಲಿ ಏನಾರ ಅದು ಅನ್ಯಾಯ ಹಾಕಿದ್ರೆ ಯಾರು ಮಾಡಿದ್ರೆ ಮಾಡಬೇಕು. ಈಗ ಸ್ವಾಮಿಗಳು ಅಂಥವ್ರು ಇಂಥವ್ರು ಮಾಡೋದ್ರಾಗ ತಪ್ಪಿದು, ಮಾಡಬಾರ್ದಾಗಿತ್ತು. ಯಾರೇ ಇರಲಿ ತಪ್ಪ, ಇದು ಟೆಲಿಫೋನ್ ಟ್ಯಾಪಿಂಗ್ ಮಾಡೋದು ತಪ್ಪು. ಮತ್ತು ಕುಮಾರಸ್ವಾಮಿ ಅವರು ನನಗೇನು ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಸಂಬಂಧಪಟ್ಟಂತ ಅಧಿಕಾರಿಗಳು ಈಗ ಬಾಯ್ ಬಿಡ್ತಾರ, ಅವ್ರ ಇದ್ರ ಮ್ಯಾಗಿಂದ ಬರ್ತಿದೆ. ಬಟ್ ನನಗನ್ಸಿದ ಮಟ್ಟ ನಾನು ತಿಳ್ಬೇಕಾರೆ ಮುಖ್ಯಮಂತ್ರಿಗಳಾದವ್ರು ಎಲ್ಲಿಯೂ ಸಹಿತ ಯಾವುದೇ ಇದರಲ್ಲಿ ಟ್ಯಾಪಿಂಗ್ ಮಾಡಂತೇಳಿ ಆರ್ಡರ್ ಮಾಡೋದಿಲ್ಲ, ಬಾಯಲ್ಲಿ ಹೇಳಬೇಕು. ಕುಮಾರಸ್ವಾಮಿ ಅವರಿಗೆ ಒಂದು ದೊಡ್ಡ ಕಳಂಕ ಅಲ್ವಾ ಇದು? ಮಾಡಿದ್ರೆ ಕಳಂಕ. ಅವ್ರು ಒಂದ್ ವೇಳೆ ಈ ತರ ಮಾಡಿದ್ರೆ ಕಳಂಕ, ಖಂಡಿತವಾಗಿ ಹೇಳ್ತೀನಿ. JDS ವಿಚಾರಕ್ಕೆ ಮತ್ತೆ ಬರೋದಾದ್ರೆ, ಸುಮಾರು 10ಕ್ಕೂ ಹೆಚ್ಚು ಜನ JDS ಶಾಸಕರು JDSಗೆ ಗುಡ್ ಬೈ ಹೇಳ್ತಾ ಇದ್ದಾರೆ. MC ಮನಗೂಳಿ, ದೇವಾನಂದ್ ಚೌಹಾಣ್ ಬಿಜೆಪಿ ಜೊತೆ ಮಾತಾಡ್ಕೊಂಡಿದ್ದಾರೆ, ಹೋಗ್ತಾ ಇದ್ದಾರೆ ಮೈಸೂರಲ್ಲಿ. ಹೌದು, ನನಗೂ ಮಾಹಿತಿ ಇದೆ, ಓದುದು ನಿಜ. ಅವ್ರ ಮಕ್ಕಳಿಗೆ ಟಿಕೆಟ್ ಕೊಡ್ಬೇಕಂತ ಕೇಳ್ಯಾರ, ಎಲ್ಲ ಮಾಡ್ಯಾರ, ಮಾತುಕತೆ ನಡೆದಾವ ಅಂತ ಹೇಳ್ತಾರೆ. ಬಟ್ ನನಗೆ ಹಿಂದೊಂದ್ಸರಿ ದೇವಾನಂದ್ ಚೌಹಾಣ್ ಅವರು ನನ್ನ ಆತ್ಮೀಯರು, ಮನಗೂಳಿ ಅವರು ನನ್ನ ಆತ್ಮೀಯರು. ದೇವಾನಂದ್ ಚೌಹಾಣ್ ಅವ್ರು ಹೇಳಿದ್ರು, ಸರ್ ಹೌದು ನನ್ನ ಕಡೆ ಬಂದು ಭಾಳ ಕೇಳಾಕತ್ತಾರೆ, ಏನು ಮಾಡಿ ನನಗೂ ತಿಳಿವಲ್ದು, ಮತ್ತು ಇಲ್ಲಿ ಏನು ನಮ್ಗೆ ಮಾಡಲಿಲ್ಲ ಸರ್ಕಾರದಾಗ, ಮುಂದಿನ ಭವಿಷ್ಯ ವಿಚಾರ ಮಾಡಬೇಕು ಅನ್ನುವಂಥ ಮಾತು ನಾನು ಕೂಡ ಬೇರೆ ಬೇರೆಯವರು ಮಾತಾಡಿದರು. ಮತ್ತು ಅದು ಸಹಜವಾಗಿದೆ. ಯಾಕಂದ್ರೆ ಅಧಿಕಾರ ಇದ್ದಾಗ ನಮ್ಮ ಹೇಳ್ತೀರಿ ಅವರಿಗೆ, ಆ ಸಂದರ್ಭದಲ್ಲಿ ಏನು ಹೇಳ್ತೀರಿ? ನಿಮಗೆ ಫೋನ್ ಮಾಡಿ ಹಿರಿಯರಪ್ಪ ಹೊರಟ್ಟಿ ಅವ್ರಿಗೆ ಕೇಳೋಣ ಅಂತ. ರಾಜಕೀಯ ನಿಮ್ಮ ಭವಿಷ್ಯ ನೋಡ್ಕೋಬೇಕಾದ್ರೆ ನಿಮ್ಗೆ ತಿಳಿದು ಮಾಡ್ಕೋಬೇಕಂತ ಹೇಳ್ಬೇಕಾಗ್ತೀವಿ ನಾವು. ಇವತ್ತಿನ ನೀವು ನಾವೆಲ್ಲ ಪ್ರಿನ್ಸಿಪಾಲ್ ಮೇಲೆ ಬಂದಿವಿ, ನಮ್ಮ ಪ್ರಿನ್ಸಿಪಲ್ ಏನು ನಡೆಯಂಗಿಲ್ಲ ಇಲ್ಲಿ. ಮತ್ತು ನಿಮ್ಮ ಭವಿಷ್ಯ ನಮಗೇನು ಇಷ್ಟು 42 ವರ್ಷ ಶಾಸಕನಾಗಿರುವಂಥ ಸೌಭಾಗ್ಯ ಇವತ್ತು ಭಾಳ ಸಿಕ್ಕಿದೆ. ಇಷ್ಟಾದ್ರೂ ಕೂಡ, ಇಷ್ಟು ವರ್ಷ ಶಾಸಕರಾಗಿ ಇಷ್ಟೆಲ್ಲ ಹಿರಿತನ, ಇಷ್ಟೆಲ್ಲ ರಾಜಕಾರಣ ನೋಡಿದ್ರು ಕೂಡ ಯಾಕೆ JDS ಅಲ್ಲಿ ತಮ್ಮ ಮಾತನ್ನ ಕೇಳಿಸ್ಕೊತಾ ಇಲ್ಲ? ಹೊರಟ್ಟಿಯವರ ಸಲಹೆಯನ್ನ ದೇವೇಗೌಡರು ಯಾಕೆ ಸ್ವೀಕರಿಸ್ತಾ ಇಲ್ಲ? ಎಲ್ಲೊಂದ್ ಕಡೆ ಹೊರಟ್ಟಿಯವರು ಸ್ವಯಂ ವರ್ಚಸ್ನಿಂದ ಗೆದ್ದು ಬರ್ತಾರೆ. ಅವರು ಎಲೆಕ್ಷನ್ ಗೆಲ್ಲುವಾಗ ದೇವೇಗೌಡರ ಹೆಸರು ಹೇಳಲ್ಲ, ಇವರನ್ನ ಪ್ರಚಾರ ಕರೆಯಲ್ಲ, ಅಥವಾ ಇವ್ರುಗಳ ಫೋಟೋ ಹಾಕಲ್ಲ. ಆ ತರದ ಒಂದು ಕಣ್ಣಿದೆ ಹೊರಟ್ಟಿಯವರ ವಿರುದ್ಧ, ಅಸಮಾಧಾನ ಇದೆ. ಕರೆಕ್ಟ್ ಇದೆ. ನಾನು ಶಿಕ್ಷಕ ಮತದಾರ ಕ್ಷೇತ್ರ ಮೊದಲಿನಿಂದ ಇಲ್ಲಿವರೆಗೆ ನಾವು ಯಾರ ಫೋಟೋನು ಹಾಕೋದಿಲ್ಲ, ನಾ ಯಾರನ್ನೂ ಕರ್ಕೊಂಡು ಹೋಗೋದಿಲ್ಲ ಕ್ಯಾನ್ವಾಸಕ್ಕೆ. ನಾನು ನನ್ನ ಟೀಚರ್ಸ್ ಬಿಟ್ಟು ಹೋಗಂಗಿಲ್ಲ. ಯಾಕಂದ್ರೆ ಪಕ್ಷ ರಾಜಕಾರಣ ಅವು ಇವೆಲ್ಲ ಇರ್ತಿರ್ತಾವ, ಅದೇನಿಲ್ಲ. ನಾನು JDS ಕ್ಯಾಂಡಿಡೇಟ್ ಎಲ್ಲ ಜಗತ್ತಿಗೆ ಗೊತ್ತೈತಿ. 2004, 2010, 2016 3 ಎಲೆಕ್ಷನ್ ನಾನು JDS ನಿಂದ ಗೆದ್ದೀನಿ. JDS ಕ್ಯಾಂಡಿಡೇಟ್ ಪೇಪರ್ ಬರ್ತಿದ್ದೆ. ಮತ್ತು ಇವ್ರು ಯಾರೂ ಬರೋದಿಲ್ಲ, ನಮ್ಮ ಇದು ಕ್ಯಾನ್ವಾಸಕ್ಕೆ ಯಾರು ಬರಲಿಲ್ಲ, ನಮ್ಗೆ ಯಾವುದು ಬರಲ್ಲ. ಸಿಕ್ಲಿಲ್ವಾ? ಅದಕ್ಕೆ ನಿಮ್ಮನ್ನ ಬೆಳೆಸ್ತಾ ಇಲ್ವಾ, ಅಥವಾ ಅದಕ್ಕೆ ನಿಮಗೆ ಪ್ರಾತಿನಿಧ್ಯ ಕೊಡ್ಲಿಲ್ವಾ? ಪ್ರಾತಿನಿಧ್ಯ ಕೊಡೋದನ್ನು ನಾ ಹೇಳ್ತೀನಿ. ನಮ್ಮಂತವ್ರು ಬೇರೆ ಬೇರೆದಲ್ಲಿ ನಾವು ಇದಿರ್ಬೋದು, ನಮ್ದು ಏನಂದ್ರೆ ನಾವು ಎಬಿಲಿಟಿ ಇರ್ಲಿಕ್ಕಿಲ್ಲ, ಏನು ಪಾರ್ಟಿ ಫಂಡ್ ಕಲೆಕ್ಟ್ ಮಾಡಕ ಮತ್ತೊಂದಕ್ಕೆ ಮುಗಿದೊಂದಕ್ಕೆ ಇರ್ಲಿಕ್ಕಿಲ್ಲ. ಬಟ್ ನನ್ನಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತವ್ರು ಎಷ್ಟು ಮಂದಿ ಇದಾರೆ ಇಲ್ಲಿ. IMA ಕೇಸ್ನಲ್ಲಿ HD ಕುಮಾರಸ್ವಾಮಿ ಅವರ PA ರಘು ಮತ್ತು ಸತೀಶ್ ಹಣ ತಗೊಂಡಿದ್ದಾರೆ. ಮೇಡಮ್, ಈಗ ಇದು ಬಹಳ ಟಿಕ್ಲಿಶ್ ಇಶ್ಯೂ. ತಗೊಂಡವರು ಗೊತ್ತಿಲ್ಲ, ಕೊಟ್ಟವರು ಗೊತ್ತಿಲ್ಲ. ತಗೊಂಡಾರಂತಂದ್ರೆ ಎಷ್ಟೋ ಸರಿ ಕೆಲವು PAಗಳು ಇಂಥ ಉದ್ಯೋಗ ಮಾಡ್ತಾರೆ. ಬಹಳ ಮಂದಿ ಮಂತ್ರಿಗಳು, ಬಹಳ ಮಂದಿ ಮುಖ್ಯಮಂತ್ರಿಗಳು PAಗಳು, ಅವರ ಗನ್ಮೆನ್ಗಳು, ಅವರ ಡ್ರೈವರ್ಗಳು ಗೊತ್ತಿಲ್ಲ ಎಷ್ಟೋ ಕೆಲಸಗಳನ್ನ ಮಾಡ್ತಾರೆ. ತಮ್ಮ ಡ್ರೈವರ್ ಏನ್ ಮಾಡ್ತಾರೆ, ತಮ್ಮ PA ಏನ್ ಮಾಡ್ತಾರೆ ಅನ್ನೋದೇ ಗೊತ್ತಿರಲ್ಲ ಈ ನಾಯಕರಿಗೆ. ಎಷ್ಟೋ ಮಂದಿ ಗೊತ್ತಿರೋದಿಲ್ಲ ಇವ್ರು. ಯಾಕಂದ್ರೆ ಇವ್ರು ಇಡೀ ರಾಜ್ಯ ನೀನ್ ಹೇಗೆ ನೋಡ್ತಾರೆ? ಅದೇ ಈಗ ಬರೋದೇನಂದ್ರೆ, ನಾನು ಹೇಳ್ತೀನಿ, ನನ್ನ ಡ್ರೈವರ್ ನನ್ನ ಗಂಡ ಏನ್ ಮಾಡಿದ್ರೆ ನನಗೆ ಬರ್ತಿದ್ದಾರೆ. ನಾವೇ ಅಲ್ಲಿ ಇರ್ಬೇಕು, ಅವ್ರನ್ನ ಅಲ್ಲೇ ಇಡಬೇಕು. ಇವರು ಕೆಲವ್ರನ್ನ ತಲೆ ಮೇಲೆ ಕುಡಿಸ್ಕೋತಾರೆ. ಇವರು ಅತಿಯಾದಂಥ ಕುಮಾರಸ್ವಾಮಿ ನಂಬಿಕೆ, ಅತಿಯಾದಂಥ ನಂಬಿಕೆ ಕೆಲವ್ರ ಮೇಲೆ. ಇಲ್ಲನೇ ಇವ್ರಿಗೆಲ್ಲ ಹಿಂದೆಲ್ಲ ಜಮೀರ್ ಅಹ್ಮದ, ನಮ್ಮ ಚಲರ ಸ್ವಾಮಿ, ಇವರೆಲ್ಲ ನಾವೆಲ್ಲ ಲಾಸ್ಟ್ ಲೈನ್, ನಮ್ದು ಇವ್ರದ ಫಸ್ಟ್ ಲೈನ್. ಅವ್ರಿಗೆಲ್ಲ ನಂಬಿದ್ರಲ್ಲ, ಏನೇನಾಯ್ತು ಅವ್ರದ್ದು.
ಹಾಗೆ ಕುಮಾರಸ್ವಾಮಿ ಡಿಫೆಕ್ಟ್ ಏನೈತೆ ಅಂದ್ರೆ ಅತಿಯಾದ ನಂಬಿಕೆಯನ್ನು ಇಡ್ತಾರೆ ಕೆಲವು ಮೇಲೆ. ಆ ನಂಬಿಕೆ ಇಟ್ಟಾಗ ಏನು ಮಾಡಿದ್ರು ನಡೀತದೆ ಅಂತ ಗೊತ್ತಿರೋದಿಲ್ಲ ಅವ್ರಿಗೆ. ಇದ್ರೂ ಇರ್ಬೋದು, ಅವ್ರು ಮತ್ತೆ ದುಡ್ಡು ಕಲೆಕ್ಟ್ ಮಾಡಿದ್ರು ಇರ್ಬೋದು. ಯಾಕಂದ್ರೆ ಜನ ಹೇಳ್ಬೇಕಾದ್ರೆ ಬೆಂಕಿ ಇಲ್ದ ಹೊಗೆ ಆಡೋದಿಲ್ಲ ಅಂತ, ಹಂಗಿದ್ರು ಇರ್ಬೋದು. ಈಗ 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 ಭೋಜೇಗೌಡರು ಅಥವಾ ಸಾರಾ ಮಹೇಶ್ ಈ ತರ ಕೆಲವ್ರ ಮೇಲೆ ಅತಿಯಾದ ನಂಬಿಕೆ ಇಟ್ಟಿದ್ದಾರೆ ಹಾಗಾದ್ರೆ, ಯಾಕಂದ್ರೆ ಅವ್ರು ಹೇಳಿದ್ದೆಲ್ಲ ನಡೆಯುತ್ತೆ ಅನ್ನೋ ಪರಿಸ್ಥಿತಿಲಿದೆ. ಈಗ ಭೋಜೇಗೌಡರ ಕುಮಾರಸ್ವಾಮಿ ಡಿಫೆಕ್ಟಿವ್ ಕುಮಾರಸ್ವಾಮಿ ಅವರೇ ಏನಿದೆ ಭೋಜೇಗೌಡರು ಅಡ್ವೈಸ್ ಮಾಡ್ತಾರೆ, ದೇವೇಗೌಡರು ಮಾಡೋದಿಲ್ಲ. ದೇವೇಗೌಡರಿಗೆ ನೋಡಿ ನಾ ಏನು ಬೇಕಾದಿರಲಿ, ದೇವೇಗೌಡರು ಇಲ್ಲಿವರೆಗೆ ರಾಜಕಾರಣದಲ್ಲಿ ನಮಗೆಲ್ಲ ಮಾರ್ಗದರ್ಶನ ಮಾಡಿ ರಾಜ್ಯದ ಬಗ್ಗೆ ದೇಶದ ಬಗ್ಗೆ ಅವ್ರ ಕಳಕಳಿ ಐತಿ. ಕುಮಾರಸ್ವಾಮಿ ಅವರ ಕಾಲದಿಂದ ಇವತ್ತೇನು ನಾವೆಲ್ಲ ಬಂದಿವಿ. ನಾನು ಕುಮಾರಸ್ವಾಮಿ ಮುಖ್ಯಮಂತ್ರಿ ನಾವಿದ್ದೀವಿ, ನಾವು ಎಡಕ ಬಲಕ ಕೂತು ಎಲ್ಲವನ್ನ ನಾನು ಮಾಡ್ತಿದ್ದೆ. ಯಡಿಯೂರಪ್ಪಗ ಅವ್ರಿಗೆ ಜಗಳ ಆಗಿ ಸರ್ಕಾರ ಬೀಳ್ತು ಅಂದಾಗ ನಾನು 20 ಸರಿ ಅಲ್ಲಿ ಅಡ್ಡಾಡಿ ಎಲ್ಲ ಸರಿ ಮಾಡುವಂತ ಕೆಲಸ ಹಗಲು ರಾತ್ರಿ ಮಾಡ್ತಿದ್ದೆ. ಈಗ ಅವ್ರು ನಮ್ಮನ್ನ ಬಿಟ್ರು, ನಮ್ಮನ್ನ ಹತ್ತಿರ ಬರಿಸ್ಕೊಳ್ಳಿಲ್ಲ. ಮತ್ತೆ ಭೋಜೇಗೌಡನಂತವ್ರು ಗೈಡ್ ಮಾಡುವಾಗ ನಮ್ಮಂತವ್ರು ಅಂದ್ರೆ ಅವ್ರು ಅಂತಾರ ಹೊರಟ್ಟು ಏನು ಉಪಯೋಗ ನಮಗ. ವರ್ಗಾವಣೆ ವಿಚಾರದಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಮಾಡ್ಕೊಂಡ್ರು. ವಿಧಾನಸೌಧದ ಕಾರಿಡಾರ್ಗಳಲ್ಲಿ ಕೇಳುವಂತ ಮಾತು ಸಿಕ್ಕಾಪಟ್ಟೆ ರೇವಣ್ಣ ಅವರು ದುಡ್ಡು ಮಾಡ್ಕೊಂಡ್ರು, HDK ಅವರ ಪಾಳೆಯ ದುಡ್ಡು ಮಾಡ್ಕೊಳ್ತು, ಈ ತರದ ಜನಸಾಮಾನ್ಯರ ಬಾಯಲ್ಲಿ ಕೇಳುವಂತ ಮಾತು. ಮೇಡಮ್ ಈಗ ನಿಮ್ ಫೈಲಿಗೆಲ್ಲ ಸೈನ್ ಆದ್ವಾ? ನೀವು ಏನಾದ್ರು ಫೈಲ್ಗಳು ತಗೊಂಡು ಹೋದಾಗ ಏನಿತ್ತು ಪ್ರಕ್ರಿಯೆ? ನಾವು ನನ್ನ ಕಾಲಕ್ಕೆ ನಾ ಯಾರಿಗೂ ಫೈಲ್ ಕೊಡ್ತಿದ್ದಿಲ್ಲ, ನಾ ಫೈಲು ತಗೊಂಡು ಹೋಗಿದ್ದಿಲ್ಲ. ನಾನು ಕಾನೂನು ಮಂತ್ರಿ ಆಗಿದ್ದೆ. ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ಈಗ ಮೈತ್ರಿ ಸರ್ಕಾರದಲ್ಲಿ ಹೇಗೆ? ಮೈತ್ರಿ ಸರ್ಕಾರದಲ್ಲಿ ಹೇಳ್ತಿದ್ವಿ ನಾವು, ಬಟ್ ಕೆಲಸಗಳು ನಾವು ತಿಳ್ಕೊಂಡಂಗೆ ಆಗಲಿಲ್ಲ. ಕೆಲಸಗಳು ಅವತ್ತು ನಾ ಹೇಳಿದ್ನಲ್ಲ, 20 ತಿಂಗಳು ಏನು ಸರ್ಕಾರ ನಡೆಸಿದ್ರು ಅವತ್ತು ಹೆಂಗಿದ್ರು ಈ ಸರಿ ಇರಲಿಲ್ಲ. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಸಮ್ಮಿಶ್ರ ಸರ್ಕಾರದಾಗ ಇವತ್ತು ನಾವು BJP ಅವ್ರ ಮೇಲೆ ಅಲಿಗೇಷನ್ ಮಾಡ್ತಾರೆ. BJP ಅವರವರು ತಾವು ಸರ್ಕಾರ ಮಾಡ್ಬೇಕು, ಬಟ್ ಸರ್ಕಾರ ಹೋದದ್ದು ಸಮ್ಮಿಶ್ರ ಸರ್ಕಾರದ ನಾಯಕರಿಂದ ಹೋದ ಹೊರತ BJP ಅಲ್ಲ. ಸೊ ಸಿದ್ದರಾಮಯ್ಯನವರಿಂದ ಸರ್ಕಾರ ಹೋಯ್ತು ಸಮ್ಮಿಶ್ರ ಸರ್ಕಾರ ಅಂತ. ದೇವೇಗೌಡರು ಕುಮಾರಸ್ವಾಮಿ ಅವರು ಏನೋ ಸರಿಯಾಗಿ ಆಡಳಿತ ನಡೆಸಲಿಲ್ಲ, ಬರೇ HD ರೇವಣ್ಣ ಸರ್ಕಾರ ಆಗಿತ್ತು, ಡಿಫ್ಯಾಕ್ಟೋ CM ಆಗಿದ್ರು ಅಂತ ಕಾಂಗ್ರೆಸ್ ಪಾಳ್ಯ ಒಬ್ಬರ ಮೇಲೆ. ಅದು ಇಬ್ಬರದು ತಪ್ಪು. ಇವರು ಏನಂದ ಸರಿ ನಡಲಿಲ್ಲ. ಸಮನ್ವಯ ಸಮಿತಿ ಮಾಡಿದ್ರು. ಸಮನ್ವಯ ಸಮಿತಿ ಏನ್ ಮಾಡಿದ್ರು? ಅಲ್ಲಿ ಏನ್ ಕೆಲಸ ಮಾಡಿದ್ರು? ಇಂಥವೆಲ್ಲ ಸರಿಪಡಿಸ್ಬೇಕಲ್ಲ. ರೇವಣ್ಣ ಅವ್ರ ಸಲ ಪದೇ 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 ಬರೋದು ದಿನನಿತ್ಯ ಇರೋದ. ಎಲ್ಲ ಮಂತ್ರಿಗಳು ಎಲ್ಲ ಶಾಸಕರು ಕಂಪ್ಲೇಂಟ್ ಮಾಡೋದಿತ್ತು, ಬಟ್ ಸರಿಪಡಿಸ್ಕೊಳ್ಬೇಕಾದದ್ದು ಮುಖ್ಯಮಂತ್ರಿಗಳ ಜವಾಬ್ದಾರಿ. ಆಮೇಲೆ ಸಮನ್ವಯ ಸಮಿತಿಗೆ ಸಿದ್ದರಾಮಯ್ಯ ಚೇರ್ಮನ್ ಕುತ್ಕೊಂಡು ಮಾಡ್ಬೇಕಲ್ಲ. ಏನಾಗ್ತಿದೆಯಪ್ಪ ಆಯ್ತು ಹೇಳ್ಬೇಕು, ರೇವಣ್ಣ ಹೆಂಗೆ ಹೇಳ್ತಾ ಅಂತ ಹೇಳ್ಬೇಕು, ಇಂಥ ಮಂತ್ರಿ ಹಿಂಗೆ ಹೇಳ್ತಾ ಅಂತ ಹೇಳ್ಬೇಕಾಗಿತ್ತು. ಇವರು ಸಮನ್ವಯ ಸಮಿತಿಯಲ್ಲಿ ಇವ್ರು ಗಂಟ್ಲಾ ಸಟ್ ಬಿಟ್ಟು ಮಾತಾಡಲಿ. ಇವರು ಸಮನ್ವಯ ಸಮಿತಿ ಚಾ ಕುಡಿಯೋಕೆ ಅಷ್ಟ ಮೀಟಿಂಗ್ ಅದು. ಸಮನ್ವಯ ಸಮಿತಿ ಏನಾಗಿದೆ ಹೇಳಿ ನೋಡೋಣ. ಸಮನ್ವಯ ಸಮಿತಿಯಲ್ಲಿ ಸರ್ಕಾರ ಇವತ್ತು ನಾನು ಹೇಳ್ತೀನಿ, ಇವರು ಸರಿಯಾಗಿದ್ರೆ ಇನ್ನೂ 4 ವರ್ಷ ಸರ್ಕಾರ ನಡೀತಿತ್ತು. ಅಂದ್ರೆ ಕುಮಾರಸ್ವಾಮಿ ಅವರ, ಸಿದ್ದರಾಮಯ್ಯನವರ ಮತ್ತು ಇನ್ನು ಅನೇಕರ ಸ್ವಪ್ರತಿಷ್ಠೆಗೆ ಸರ್ಕಾರ ಬಲಿಯಾಯಿತು. 110% ಹೇಳ್ತೀನಿ. ಇವರು ಸ್ವಪ್ರತಿಷ್ಠೆಗೆ ಇವತ್ತು ನಾ ಕೇಳ್ತೀನಿ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ರು, ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರ, MLA ಸ್ಟೇಟ್ಮೆಂಟ್ ಕೊಡ್ತೀರಿ, ಸೋಮಶೇಖರ ಅವ್ರು ಇವರೆಲ್ಲ ಕೊಡ್ತಿದ್ರು. ನಾವೊಂದ್ಸರಿ ಇದೆ ಕುಮಾರಸ್ವಾಮಿ ಅವ್ರು ಕರೀರಿ ಮಾತಾಡ್ಸ್ರಿ, ಮಾತಾಡೋರು ಏನು ಕೇಳಿ ಮಾಡಿ ಅಂದೆ. ಅವ್ರು ಬರಲಿ, ಅವ್ರು ನನ್ನ ಕಡೆ ಬರಲಿ. ಅನರ್ಹರಿಂದ ಅಲ್ಲ ಸರ್ಕಾರ ಬಿದ್ದಿದೆ. ಅನರ್ಹರ ಅಂದ್ರೆ ನೋಡಮ್ಮ, ಇವರು ಬೇಸತ್ತಲ್ಲಿ ಅನರ್ಹ ಆದ್ರ ಅವರು. ಇವ್ರೇನಂದ್ರ ಯಾವುದೋ ಒಬ್ಬ MLA, ಈಗ ನೋಡಿ ಒಂದು ಸಣ್ಣದು, ಈ ನಮ್ಮ ಬೈರತಿ ಬಸವರಾಜ ಮೈಸೂರು ಚಾನೆಲ್ ಇದ್ರದ್ದು ಒಂದು ಯಾವನೋ ಅಧಿಕಾರಿನ ಚೇಂಜ್ ಮಾಡಂದ್ರು, ಇವ್ರು ಮಾಡಲಿಲ್ಲ. ಮಾಡಲಿ ಮತ್ತೆ ನಾಯಕ ಇರಬೇಕಿಲ್ಲ ಅಂತಂದ್ರು. ಸೋಮಶೇಖರ್ ಮತ್ತು ಬಿಡಿ ಹಿಂಗೆ ಬಂತು. ಇವ್ರೇನು ಸಣ್ಣ ಸಣ್ಣ ವಿಷಯಕ್ಕೆ ದೊಡ್ಡದಾಗಿ ಮಾಡಿ ಸರ್ಕಾರ ಕಳ್ಕೊಂಡ್ರು. ಒಂದು ಸ್ವಲ್ಪ ತಲೆ ಖರ್ಚು ಮಾಡಿ ಸ್ವಲ್ಪ ವಿಶಾಲ ಹೃದಯದಿಂದ ಆಗಿದ್ರೆ ಇಬ್ಬರು ಕೂಡಿರಿ. ನೀವು ಕೂಡಿರಿ, ಯಾಕಂದ್ರ ಕೂಡಿ ನಿಮ್ಮ ಮನಸ್ಸನ್ನ ಇಲ್ಲ, ಮನಸ್ಸಿನಲ್ಲಿ ವೈಯಕ್ತಿಕವಾದಂತ ದ್ವೇಷಗಳ ಇಬ್ಬರು ಕಡೆ ಇದ್ದು, ಹೀಗಾಗಿ ಅದಾಗಲಿಲ್ಲ. ನೀವು ಈಗ ಇಷ್ಟು ದಶಕಗಳ, ಸುಮಾರು 4 ದಶಕಗಳ ರಾಜಕಾರಣ ಮಾಡಿ ಬಸವರಾಜ ಹೊರಟ್ಟಿ ಅವರಿಗೆ ಈಗ ಸಿಗಬೇಕಾದ ಸ್ಥಾನ, ಮನ್ನಣೆ, ಪ್ರಾತಿನಿಧ್ಯ ಯಾವುದು ಕೂಡ ಸಿಗ್ಲಿಲ್ಲ ಈ ಹಂತದಲ್ಲಿ. ಹಿಂದೆ ನೀವು ಸಚಿವರ ಕೆಲಸ ಮಾಡಿದ್ರಿ, ಅದೆಲ್ಲ ಆಯ್ತು, ಆದ್ರೆ ಈ ಹಂತದಲ್ಲಿ ಸಿಗ್ಬೇಕಾದಂಥದ್ದು ಸಿಗ್ಲಿಲ್ಲ. ಸೊ ಮುಂದೆ ಏನ್ ಮಾಡ್ತೀರಿ? BJPಯಿಂದ ಅಥವಾ ಬೇರೆ ಯಾವುದೇ ಪಕ್ಷದಿಂದ ಆಫರ್ ಬಂದ್ರೆ ಹೋಗ್ತೀರಾ? ಏನು ಮುಂದಿನ? ಈಗ ನಾನು ನೋಡಮ್ಮ, ಇಲ್ಲಿವರೆಗೆ ಇಷ್ಟು ಬಂದಿದ್ದೀನಿ, ಎಂತೆಂಥ ಇದ್ರಾಗ ಬಂದಿದ್ದೀನಿ. ನಾನು ಏನಂದ್ರೆ ಎಲ್ಲಿವರೆಗೆ ನಮಗೆ ಇದರಲ್ಲಿ ಇರ್ತೀವಿ ಅಲ್ಲಿವರೆಗೆ ನಾನು ಊರು ಸಬರಿ ಮಾಡಂಗಿಲ್ಲ. ನಾನು ನನ್ನ ಕೆಲಸ, ನಾನು ಆರಿಸಿ ಕಳಿಸಿದ ಕೆಲಸ ನಾನು ಮಾಡ್ತೀನಿ. ಹೀಗೆ ಮುಂದುವರೆದ್ರೆ ಅಂದ್ರೆ ಪ್ರಸಂಗ ಬಂದಾಗ ಏನಾದ್ರು ಒಂದು ತೀರ್ಮಾನ ಮಾಡ್ಬೇಕಾಗ್ತಿದೆ. ಪ್ರಸಂಗ ಬಂದ್ರೆ ಅಂತದೀಗ ಎಲ್ಲಿ ಮಟ್ಟ ತಡ್ಕೊಳ್ತೀರಿ ನೀವು? ಒಂದು ಲಿಮಿಟ್ ಇರ್ತೈತಿ. ಮತ್ತೆ ಇಷ್ಟೆಲ್ಲ ಆಗಿ ನಮ್ಮನ್ನು ಟೋಟಲ್ ನೀವು ನಿಗ್ಲೆಕ್ಟ್ ಮಾಡಿದಾಗ
ನನಗೆ ಒಂದು ಸ್ವಲ್ಪ ನೋವಾಗ್ತಿದೆ, ಬೇಸರ ಆಗ್ತಿದೆ. ಅವಾಗ ಬಂದಾಗ ಸಿಚುವೇಶನ್ ಹೆಂಗೆ ಬರ್ತಾವ ಗೊತ್ತಿಲ್ಲ. ಸಿಚುವೇಶನ್ ಬಂದಾಗ ಒಂದ್ಸರಿ ನನ್ನ ಮೈಂಡು ಏನಾದರೂ ಒಂದು ಬೇರೆ ಇದಕ್ಕೆ ಹೋದ್ರೆ ಆ ಸಿಚುವೇಶನ್ಕ್ಕೆ ನಾವು ಹೋಗಬಾರ್ದು ಅನ್ನೋ ವಿಚಾರ. ಬಟ್ ನಾನು ಎಲ್ಲಿಯೂ ನಾನು ಇದೇ ರೀತಿ ಇರಬೇಕು, ಯಾವುದೇ ರೀತಿಯಿಂದ ಪಕ್ಷಾಂತರ ಮಾಡಬಾರ್ದು ಅನ್ನುವಂಥ ಭಾವನೆ ನನ್ನ ಕಡೆ ಇದೆ. ಬಟ್ ನಮ್ಮನ್ನು ಟೋಟಲ್ ನೀವು ಎದಕ್ಕೂ ಸಂಬಂಧ ಇಲ್ದವ್ರಂತ ನಡೆಸಿದ್ರೆ ನಾವು ಸಂಬಂಧಗಳನ್ನು ತೋರಿಸ್ಬೇಕಾಗ್ತಿದೆ. ಓಕೆ, ಸೊ ಮುಂದೆ ಏನ್ ಮಾಡ್ತೀನಿ ಅನ್ನೋದನ್ನ ಹೇಳಿದ್ರ, ಜೊತೆಗೆ ಓವರ್ ಆಲ್ ಮನ್ಸ್ ಬಿಚ್ಚಿ ಏನ್ ಪರಿಸ್ಥಿತಿ ಇದೆ ಅನ್ನೋದನ್ನ ಹೇಳಿದ್ರ, ಮೈತ್ರಿ ಸರ್ಕಾರ ಈ ಎಲ್ಲ ನಾಯಕರ ಸ್ವಪ್ರತಿಷ್ಠೆಯ ಜಗಳದಿಂದಾಗಿ ಬಿತ್ತು ಅನ್ನೋದನ್ನ ಹೇಳಿದ್ರ. ಅನಂತ ಧನ್ಯವಾದಗಳು ಬಸವರಾಜ ಹೊರಟ್ಟಿ ಅವರೇ ಕಾರ್ಯಕ್ರಮ. ಮೈತ್ರಿ ಸರ್ಕಾರದ ಅನೇಕ ಹುಳುಕುಗಳು ನೋಡಿ, ಇವರು ಅವ್ರ ಮೇಲೆ ಬ್ಲೇಮ್ ಮಾಡೋದು, ಅವ್ರು ಇವ್ರ ಮೇಲೆ ಬ್ಲೇಮ್ ಮಾಡೋದು, ಇಬ್ರು ಕೂಡ ಬರೀ ಬ್ಲೇಮ್ ಗೇಮೇ ಆಯ್ತು. ಆದ್ರೆ ಬಸವರಾಜ ಹೊರಟ್ಟಿ ಅವರಂತ ಅನೇಕ ಹಿರಿಯರಿಗೆ ಜೆಡಿಎಸ್ ನಲ್ಲಿ ಸ್ಥಾನ ಸಿಗ್ತಾ ಇಲ್ಲ. ಜೆಡಿಎಸ್ ನಿಂದ ಯಾಕೆ ಶಾಸಕರು ಹೊರಗಡೆ ಹೋಗೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಮತ್ತು ಮೈತ್ರಿ ಸರ್ಕಾರ ಬಿದ್ದದ್ದು ನಾಯಕರ ಸ್ವಪ್ರತಿಷ್ಠೆಯಿಂದಾಗಿನೇ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ದಾರೆ ಬಸವರಾಜ ಹೊರಟ್ಟಿ ಅವರು. ಸೊ ಇದರೊಂದಿಗೆ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.